ನಾವು ಕೆಲವೊಂದು ಬೇಸಿಕ್ ಟೆಸ್ಟ್ ಮಾಡ್ತೀವಿ. ಯಾವಾಗ ಇನ್ಫರ್ಟಿಲ್ ಕಪಲ್ಸ್ ಬಂದಾಗ ಬೇಸಿಕ್ ಅಂದ್ರೇನು, ಪುರುಷರಲ್ಲಿ ಸೆಮೆನ್ ಟೆಸ್ಟ್ ಮಾಡ್ತೀವಿ ಮತ್ತು ಅವ್ರ ಎಕ್ಸಾಮಿನೇಷನ್ ಮಾಡ್ತೀವಿ ಮತ್ತು ಬೇಸಿಕ್ ಸೆಕ್ಷುವಲ್ ಡಿಸಾರ್ಡರ್ಸ್ ಬಗ್ಗೆ ಕೇಳ್ತೀವಿ. ಆಮೇಲೆ ಹೆಣ್ಮಕ್ಳಲ್ಲಿ ಬೇಸಿಕ್ ಹಾರ್ಮೋನ್ ಟೆಸ್ಟ್ ಮಾಡ್ತೀವಿ. ಅದು ಅಂದರೆ ಇಂಪಾರ್ಟೆಂಟ್ ಅಂದರೆ ಥೈರಾಯ್ಡ್ ಹಾರ್ಮೋನ್ಸ್. ಈ ಥೈರಾಯ್ಡಿಂದ ಎಷ್ಟೊಂದು ಸಲ ಮಕ್ಕಳು ಆಗೋದಿಲ್ಲ ಅಂತ ಕೇಳ್ತಾರೆ. ಖಂಡಿತವಾಗಿ ಥೈರಾಯ್ಡ್ ಅನ್ನೋದು ಒಂದು ಸ್ಮಾಲ್ ಗ್ಲ್ಯಾಂಡು ಎಟ್ ದಿ ನೆಕ್ಕಲ್ಲಿರುತ್ತೆ. ಅದು ಎಷ್ಟು ಇಂಪಾರ್ಟೆಂಟ್ ಅಂದರೆ ನಮಗೆ ಹಾರ್ಟ್ ಫಂಕ್ಷನ್ಗೆ ಬೇಕಾಗುತ್ತೆ ಮತ್ತು ರಿಪ್ರೊಡಕ್ಟಿವ್ ಫಂಕ್ಷನ್ಗೆ ಬೇಕಾಗುತ್ತೆ. ಥೈರಾಯ್ಡ್ ಇದ್ದಾಗ ಓವಲ್ಯೂಷನ್ ಆಗೋದಿಲ್ಲ. ಅಂದರೆ ಏನು, ಥೈರಾಯ್ಡಲ್ಲಿ 2 ವೆರೈಟೀಸ್ ಇದೆ. ಒಂದು ಲೋ ಥೈರಾಯ್ಡ್ ಅಂದರೆ ಹೈಪರ್ಥೈರಾಯ್ಡಿಸಮ್ ಅಂತಾರೆ, ಇನ್ನೊಂದು ಥೈರಾಯ್ಡ್ ಜಾಸ್ತಿ ಇರೋದು ಹೈಪರ್ಥೈರಾಯ್ಡಿಸಮ್ ಅಂತಾರೆ. ಥೈರಾಯ್ಡ್ ಅಂದರೆ ನಾರ್ಮಲ್ ಆಗಿರೋದು. ನಿಮ್ಮಿಂದ ನಾರ್ಮಲ್ ಆಗಿದ್ದರೆ ಯಾವುದೇ ರೀತಿ ಟ್ರೀಟ್ಮೆಂಟ್ ಬೇಕಾಗಿಲ್ಲ. ಬಟ್ ಅದು ಒಂದು ಇನ್ಫರ್ಟಿಲಿಟಿಯಲ್ಲಿ ಬೇಸಿಕ್ ಇನ್ವೆಸ್ಟಿಗೇಷನ್ಸ್ ಅಂದರೆ ಸೆಕೆಂಡ್ ಥರ್ಡ್ ಡೇ ಬಂದಾಗ ಆ ಥೈರಾಯ್ಡ್ ಟೆಸ್ಟ್ ಮಾಡೇ ಮಾಡ್ತೀವಿ. ಯಾಕೆ ಅಂದರೆ ಥೈರಾಯ್ಡ್ ಅನ್ನೋದು ಇಂಪಾರ್ಟೆಂಟ್ ಹಾರ್ಮೋನ್ ಬೇಕಾಗುತ್ತೆ ಫಾಲಿಕ್ಯುಲರ್ ಜೆನೆಸಿಸ್ಗೆ, ಅಂದರೆ ಎಗ್ ಗ್ರೋತಿಗೆ ತುಂಬ ಇಂಪಾರ್ಟೆಂಟ್. ಯಾವಾಗ ನಮ್ಮ ಎಗ್ ಬೆಳೀತಾ ಇಲ್ಲದೇ ಇದ್ದಾಗ ಆ ಥೈರಾಯ್ಡು ಜಾಸ್ತಿ ಆಗ್ತಾ ಇರ್ತದೆ, ಅಂದರೆ ಹೈಪೋಥೈರಾಯ್ಡಿಸಮ್ ಆಗಿರುತ್ತೆ. ಆಮೇಲೆ ಓವಲ್ಯೂಷನ್ ಆಗೋದಿಲ್ಲ, ಕರೆಕ್ಟ್ ಟೈಮಿಗೆ ಎಗ್ ರಿಲೀಸ್ ಆಗೋದಿಲ್ಲ. ಅದಕ್ಕೆ ಆ ಬೇಸಿಕ್ ಥೈರಾಯ್ಡನ್ನು ಟೆಸ್ಟ್ ಮಾಡಿಬಿಟ್ಟು ಕೇಸಸ್ ಜಾಸ್ತಿ ಇದ್ದರೆ ಅಥವಾ ಕಮ್ಮಿ ಇದ್ದರೆ ಅದಕ್ಕೆ ಅಕಾರ್ಡಿಂಗ್ ಟು ದ್ಯಾಟ್ ಟ್ರೀಟ್ಮೆಂಟ್ ಕೊಡ್ತೀವಿ. ಆ ಥೈರಾಯ್ಡ್ ಅನ್ನೋದು ವೆರಿ ಈಸಿ ಟು ಟ್ರೀಟ್. ಮತ್ತು ಒಂದು ಮಂತಲ್ಲಿ ಅಥವಾ 2 ಮಂತ್ಸಲ್ಲಿ ಅದು ಕರೆಕ್ಷನ್ ಆಗಿಬಿಡುತ್ತೆ ಮತ್ತು ನ್ಯಾಚುರಲಾಗಿ ನಿಮಗೆ ಪ್ರೆಗ್ನೆನ್ಸಿ ಆಗುತ್ತೆ. ಬಟ್ ಥೈರಾಯ್ಡ್ ಒಂದ್ಸಲಿ ಬಂದ ಬಳಿಕ ಅದನ್ನು ಕಂಟಿನ್ಯೂ ಮಾಡ್ತಾ ಇರಬೇಕು ಟಿಲ್ ದ ಡೆಲಿವರಿ ಟೈಮು. ಪೋಸ್ಟ್ ಡೆಲಿವರಿ ಆದ ಬಳಿಕ ನಿಮ್ಮದು ಥೈರಾಯ್ಡ್ ಟೆಸ್ಟ್ ಮಾಡಿಬಿಟ್ಟು ಆವಾಗ ನಾರ್ಮಲ್ ಆಗಿದ್ದರೆ ಸ್ಟಾಪ್ ಮಾಡ್ತೀವಿ. ಇಲ್ಲ ಹಾಗೆ ಇನ್ನೂ ಕಡಿಮೆ ಇತ್ತಂದರೆ ಕಂಟಿನ್ಯೂ ಮಾಡ್ತಾ ಹೋಗ್ತೀವಿ. ನಿಮಗೆ ಲೈಫ್ ಲಾಂಗೂ ಅದು ಯೂಸ್ ಆಗುತ್ತೆ. ಯಾಕೆಂದರೆ ನೀವು ಥೈರಾಯ್ಡ್ ಮಾತ್ರ ಟ್ಯಾಬ್ಲೆಟ್ ಬಿಟ್ಟರೆ ನೀವು ದಪ್ಪ ಆಗಿಬಿಡ್ತೀರಾ, ಮತ್ತು ತಿಕ್ಕೆಲ್ಲ ಸ್ಕಿನ್ ತಿಕ್ ಆಗಿಬಿಡುತ್ತೆ, ಕಾನ್ಸ್ಟಿಪೇಷನ್ ಬರುತ್ತೆ ಮತ್ತು ಬ್ಲೋಟಿಂಗ್ ಎಲ್ಲ ಬರುತ್ತೆ. ಅದರಿಂದ ಆದಷ್ಟು ಮಟ್ಟಿಗೆ ಆ ಥೈರಾಯ್ಡನ್ನು ಬೇಸಿಕ್ ಟೆಸ್ಟನ್ನು ಸೆಕೆಂಡ್ ಥರ್ಡ್ ಡೇ ಬಂದಾಗ ಮಾಡಿ ಅದನ್ನು ಕಂಟಿನ್ಯೂ ಮಾಡಬೇಕಾ ಬೇಡ ಅಂತ ಹೇಳ್ತೀವಿ. ಅಫ್ಕೋರ್ಸ್ ಥೈರಾಯ್ಡ್ ಅನ್ನೋದು ವೆರಿ ಇಂಪಾರ್ಟೆಂಟ್ ಟೆಸ್ಟ್ ಅದು ಪ್ರೆಗ್ನೆನ್ಸಿಲಿ ಇಂದ ನಿಮಗೆ ಮಗು ಬೇಕಂದಾಗ.